ನನ್ನೆಲ್ಲ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ. ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪ್ರತಿಯೊಂದು ನೋವು ಒಂದು ಪಾಠವನ್ನು ಕಲಿಸುತ್ತದೆ. ಪ್ರತಿಯೊಂದು ಪಾಠ ವ್ಯಕ್ತಿಯನ್ನು ಬದಲಿಸುತ್ತದೆ. ನೀನು ಸಮುದ್ರ ಅನ್ನೋದು ಅರಿವಾದರೆ ಅಲೆಗಳೊಂದಿಗೆ ಕಿತ್ತಾಡೋದು ನಿಂತು ಹೋಗುತ್ತೆ. ನೀನು ಏನೇ ಮಾಡಿದರೂ ತಿಳಿದು ಮಾಡು. ಜ್ಞಾನಪೂರ್ವಕವಾಗಿ ಮಾಡಿದ ಕರ್ಮ ಸಫಲ ಇಲ್ಲದಿದ್ದರೆ ಅದು ವ್ಯರ್ಥವಾಗುತ್ತದೆ. ನಿದ್ರೆ ಎಷ್ಟು ಅದ್ಭುತ ಎಂದರೆ ಬಂದರೆ ಎಲ್ಲವನ್ನು ಮರೆಸುತ್ತದೆ, ಬರದಿದ್ದರೆ ಎಲ್ಲವನ್ನು ನೆನಪಿಸುತ್ತದೆ. ಜವಾಬ್ದಾರಿ ಇಲ್ಲದವನು ಮುಂಜಾನೆ ಏಳಲು 100 ಬಾರಿ ಯೋಚನೆ ಮಾಡುತ್ತಾನೆ. ಜವಾಬ್ದಾರಿ ಇದ್ದವನು ನಿದ್ರೆಯಲ್ಲೂ ಎದ್ದಿರುತ್ತಾನೆ. ಎಲ್ಲಿಯ ತನಕ ನಂಬಿಕೆ ಎಂಬ ಆಯಸ್ಸು ಗಟ್ಟಿಯಾಗಿರುತ್ತೋ ಅಲ್ಲಿಯವರೆಗೂ ಸ್ನೇಹ ಸಂಬಂಧಗಳಿಗೆ ಸಾವಿಲ್ಲ. ಕೊನೆ ಇರದ ಸ್ನೇಹ ನಮ್ಮದಾಗಿರಲಿ. ನಿನ್ನ ಜೀವನದಲ್ಲಿ ನೀನು ಒಂಟಿಯಾಗಿ ಬಂದಿದ್ದೀಯ, ಒಂಟಿಯಾಗಿ ಹೋಗುತ್ತೀಯ. ಮತ್ತೇಕೆ ಬಿಟ್ಟು ಹೋದವರ ನೆನಪಲ್ಲಿ ಮರುಗುತ್ತೀಯ? ತಂದೆ ಇದ್ದಾಗಲೇ ಜೀವನದಲ್ಲಿ ಬೀಳುವುದನ್ನು ಸೋಲುವುದನ್ನು ಕಲಿಯಿರಿ. ಏಕೆಂದರೆ ಅವನು ಮೇಲೆ ಎತ್ತುತ್ತಾನೆ. ಸೋತಾಗ ನಿಮ್ಮ ಜೊತೆ ನಿಲ್ಲುತ್ತಾನೆ. ಆದರೆ ಮಿಕ್ಕಿದವರೆಲ್ಲ ನೀನು ಬೀಳುವುದನ್ನೇ ಕಾಯುತ್ತಿರುತ್ತಾರೆ. ನಿನ್ನ ಸೋಲನ್ನು ಶುಭ ಕಾರ್ಯವಾಗಿ ಆಚರಿಸುತ್ತಾ ಇರುತ್ತಾರೆ. ರಾಮ ಎನ್ನುವವನೇ ರಾವಣನಿಗೆ ಇಷ್ಟವಾಗಲಿಲ್ಲ, ಕೃಷ್ಣ ಎನ್ನುವವನೇ ಕಂಸನಿಗೆ ಇಷ್ಟವಾಗುವುದಿಲ್ಲ ಎಂದಾದ ಮೇಲೆ ಎಲ್ಲರ ಮೆಚ್ಚುಗೆಯಾಗಿ ಬದುಕುತ್ತೇನೆ ಅಂದರೆ ಅರ್ಥ ಇರುವುದಿಲ್ಲ. ಉರಿದ ದೀಪ ಮನೆಗೆ ಬೆಳಕು ನೀಡಬೇಕು ಹೊರತಾಗಿ ಮನೆಯನ್ನು ಸುಡಬಾರದು. ಮಾತು ಮನವನ್ನು ಗೆಲ್ಲಬೇಕು ಹೊರತಾಗಿ ಮನಸ್ಸನ್ನು ನೋಯಿಸಬಾರದು. ನಮಗೆ ಜಗತ್ತು ಅನಿವಾರ್ಯವೇ ಹೊರತು ಜಗತ್ತಿಗೆ ನಾವು ಅನಿವಾರ್ಯವಲ್ಲ ಎಂದು ಅರಿತ ತಕ್ಷಣ ಮನುಷ್ಯ ಅಹಂಕಾರ ಕಡಿಮೆಯಾಗುತ್ತದೆ. ಜೀವನದಲ್ಲಿ ಯಾರು ಯಾರನ್ನು ಉದ್ಧಾರ ಮಾಡುವುದಕ್ಕೆ ಆಗುವುದಿಲ್ಲ, ಯಾರು ಯಾರನ್ನು ಹಾಳು ಮಾಡುವುದಕ್ಕೆ ಆಗುವುದಿಲ್ಲ. ಅವರವರ ಯೋಚನೆ ಅವರವರ ಉದ್ಧಾರಕ್ಕೆ ಹಾಗೂ ಅವರು ಹಾಳಾಗುವುದಕ್ಕೆ ಮೂಲ ಕಾರಣವಾಗುತ್ತದೆ. ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದಾಗ ಸೋಲಬಹುದು ಅಥವಾ ಗೆಲ್ಲಬಹುದು ಅಷ್ಟೇ. ಒಂದು ವೇಳೆ ನೀವು ಭಾಗವಹಿಸದೇ ಇದ್ದಲ್ಲಿ ನೀವು ಗೆಲ್ಲುವ ಪ್ರಶ್ನೆಯೇ ಬರಲ್ಲ. ಹಾಗಾಗಿ ಜೀವನದಲ್ಲಿ ಭಾಗವಹಿಸುವಿಕೆ ತುಂಬ ಮುಖ್ಯವಾಗುತ್ತದೆ. ಯಾವತ್ತೂ ಪ್ರಯತ್ನ ಮಾಡದೆ ಸೋಲುವುದಕ್ಕೆತ್ತ ಪ್ರಯತ್ನಿಸಿ ಸೋಲುವುದು ತುಂಬ ಒಳ್ಳೆಯದು. ಅದು ಮುಂದೆ ನಿಮ್ಮ ಗೆಲುವನ್ನು ಅತಿ ಸುಲಭವಾಗಿಸುತ್ತದೆ. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಸಹನೆಯ ಕೊರತೆಯ ಕಾರಣ. ನಮ್ಮ ಬಹಳ ದೊಡ್ಡ ಸಮಸ್ಯೆ ಏನೆಂದರೆ ಇನ್ನೂ ಸಮಯ ಇದೆ ಅಂತ ನಮಗೆ ನಾವೇ ಅಂದುಕೊಳ್ಳುವುದು. ಸಮಯದಷ್ಟು ವೇಗವಾಗಿ ಯಾವುದೂ ಹೋಗುವುದಿಲ್ಲ. ಉಳಿದ ಎಲ್ಲವೂ ನಿಲ್ಲಬಹುದು, ಆದರೆ ಸಮಯ ಯಾವತ್ತೂ ನಿಲ್ಲುವುದಿಲ್ಲ. ಎಲ್ಲವೂ ಕಳೆದುಕೊಂಡಿದ್ದೇನೆ ಅಂತ ನಿಮಗೆ ಅನಿಸಿದಾಗ ಒಂದು ಕ್ಷಣ ಮರವನ್ನು ನೆನಪಿಸಿಕೊಳ್ಳಿ. ಏಕೆಂದರೆ ಅದು ಪ್ರತಿ ವರ್ಷ ಮತ್ತೊಮ್ಮೆ ಎಲೆಗಳನ್ನು ಧರಿಸಿಕೊಳ್ಳುವುದಕ್ಕೆ ಆ ಸಮಯಕ್ಕೋಸ್ಕರ ಪ್ರತಿ ವರ್ಷ ಕಾಯುತ್ತಲೇ ಇರುತ್ತದೆ. ನಿಮ್ಮ ಕಣ್ಣು ಮುಂದೆ ಮಾತ್ರ ಅಲ್ಲ, ನಿಮ್ಮ ಬೆನ್ನ ಹಿಂದೆಯೂ ಪ್ರಾಮಾಣಿಕವಾಗಿರುವವರೇ ನಿಮ್ಮ ನಿಜವಾದ ಸ್ನೇಹಿತರು. ಕೊಂಕು ಮಾತನಾಡುವವರು, ನಿಮ್ಮ ಬೆನ್ನ ಹಿಂದೆ ಮಾತನಾಡುವವರು ಯಾವತ್ತೂ ನಿಮ್ಮನ್ನು ಸ್ನೇಹಿತರಾಗಲು ಸಾಧ್ಯವಿಲ್ಲ. ಬಹಳ ಒಂಟಿತನದಿಂದ ಜೀವನದಲ್ಲಿ ಬೇಸರಗೊಂಡಿದ್ದರೆ ಈ 3 ಕೆಲಸ ಮಾಡಿ. ಮೊದಲನೆಯದು, ನೀವು ಒಂಟಿತನದಿಂದ ಇರುವ ಹಾಗೆ ಯಾರು ಮಾಡುತ್ತಾರೋ ಅವರನ್ನು ಯಾವಾಗಲೂ ದೂರವಿಡಿ ಮತ್ತು ಗೆಳೆತನವನ್ನು ಬಿಟ್ಟು ಬಿಡಿ. ಹಾಗೂ ಅವರ ಮುಂದೆ ಬಂದಾಗ ಸಂತೋಷದಿಂದ ಇರಲು ಪ್ರಯತ್ನಿಸಿ. ಎರಡನೆಯದು, ಶ್ರೀಕೃಷ್ಣನ ಧಾರಾವಾಹಿಗಳನ್ನು ನೋಡಿ. ಏಕೆಂದರೆ ಶ್ರೀಕೃಷ್ಣನ ಮಾತುಗಳು ಹಾಗೂ ಸಂದರ್ಭಕ್ಕೆ ಬರುವ ಸನ್ನಿವೇಶಗಳ ಆಧಾರದಲ್ಲಿ ಶ್ರೀಕೃಷ್ಣನ ಸಂದೇಶಗಳು ನಿಮ್ಮನ್ನು ಒಂಟಿತನದಿಂದ ಪಾರು ಮಾಡುತ್ತದೆ. ಇನ್ನು ಕೊನೆಯದಾಗಿ, ನೀವು ನಿಮಗೆ ಒಂಟಿಯ ಅಭಾವ ಹೆಚ್ಚಾದಾಗ ನಿಮ್ಮ ಜೀವನದಲ್ಲಿ ಆಗಿರುವಂತಹ ಹಾಸ್ಯ ಘಟನೆಗಳು ಮತ್ತು ಕಹಿ ಘಟನೆಗಳ ಬಗ್ಗೆ ಬರೆಯಿರಿ. ನೀವು ಒಂಟಿತನವನ್ನು ಆದಷ್ಟು ಬೇಗ ದೂರ ಮಾಡುತ್ತೀರಿ. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.